ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ್ದಾನೆ ಡ್ರೈವರ್. ಮಾರ್ಗ ಮಧ್ಯೆಯೇ ಬಸ್ ಅನ್ನ ನಿಲ್ಲಿಸಿ ಡ್ರೈವರ್ ನಮಾಜ್ ಮಾಡಿರುವಂತಹ ಘಟನೆ ಸಂಭವಿಸಿದೆ. ನಿನ್ನೆ ಸಂಜೆ ಹುಬ್ಬಳ್ಳಿ ಹಾವೇರಿ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಬಸ್ ಡ್ರೈವರ್ಗೆ ಈ ಒಂದು ನಡೆ ಇದೆಯಲ್ಲ, ಡ್ರೈವರ್ ಮಾಡಿರುವಂತಹ ಈ ಕೆಲಸ, ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಪಾಕ್ ಮತ್ತು ಭಾರತದ ನಡುವೆ ಯಾವ ಪರಿಸ್ಥಿತಿ ಇದೆ ಅಂತ ಗೊತ್ತು. ಇಂತಹ ಸಿಚುವೇಶನ್ ನಲ್ಲೂ ಕೂಡ ನೋಡಿ ಅವ್ರ ಬೇಳೆ ಹೇಗೆ ಬೇಯಿಸ್ಕೊಳ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ನಮಾಜ್ ಮಾಡ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಆ ಟೈಮ್ಗೆ ರೀಚ್ ಆಗಬೇಕು, ಬಟ್ ಆದ್ರೆ ಅಲ್ಲಿ ಪ್ರಯಾಣಿಕರಿದ್ದಾರೆ, ಎಲ್ಲರೂ ಇದ್ರೂ ಕೂಡ ಬಸ್ ಅನ್ನ ನಿಲ್ಲಿಸ್ಬಿಟ್ಟು ನಮಾಜ್ ಮಾಡ್ತಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಯಾಣಿಕರು ಎಲ್ಲರೂ ಇದ್ದಾರೆ, ಅವರೆಲ್ಲ ಇದ್ರೂ ಕೂಡ ಆ ಟೈಮಲ್ಲಿ ಬಸ್ ಅನ್ನ ನಿಲ್ಲಿಸಿ ನಮಾಜ್ ಮಾಡ್ತಿರುವಂತಹ ಕೆಲಸವನ್ನ ಈತ ಮಾಡಿದ್ದಾನೆ. ನೋಡಿ, ಇದು ಸಂಜೆ 5 ಗಂಟೆಗೆ ನಡೆದಿರುವಂತಹ ಘಟನೆ. ಸರ್ಕಾರಿ ವಾಹನವನ್ನ ನಿಲ್ಲಿಸಿ ನಮಾಜ್ ಮಾಡ್ತಿದ್ದಾನೆ. ಮುಸ್ಲಿಂ ಈ ಸಮುದಾಯಕ್ಕೆ ಸೇರಿದಂತವರು, ಸರ್ಕಾರಿ ನೌಕರ ಈತ. ಅಲ್ಲಿರುವಂತಹ ಸಾಕಷ್ಟು ಪ್ರಯಾಣಿಕರು ಆ ಬಸ್ ಒಳಗಡೆನೆ ಇದ್ದಾರೆ. ಆದ್ರೂ ಕೂಡ 5 ಗಂಟೆಗೆ ಕರೆಕ್ಟ್ ಆಗಿ ನಮಾಜ್ ಮಾಡುವಂತಹ ಸಮಯಕ್ಕೆ ಅಲ್ಲಿ ಬಸ್ ಅನ್ನ ನಿಲ್ಲಿಸ್ಬಿಟ್ಟು ನಮಾಜ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಯಾರೂ ಕೂಡ ಅದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದಿಲ್ಲ, ಸುಮ್ಮನೆ ನೋಡ್ಕೊಂಡಿದ್ದಾರೆ ಅಲ್ಲಿ. ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ್ದಾನೆ ಡ್ರೈವರ್. ಮಾರ್ಗ ಮಧ್ಯೆಯೇ ಬಸ್ ಅನ್ನ ನಿಲ್ಲಿಸಿ ಡ್ರೈವರ್ ನಮಾಜ್ ಮಾಡಿರುವಂತಹ ಘಟನೆ ಸಂಭವಿಸಿದೆ. ನಿನ್ನೆ ಸಂಜೆ ಹುಬ್ಬಳ್ಳಿ ಹಾವೇರಿ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಬಸ್ ಡ್ರೈವರ್ಗೆ ಈ ಒಂದು ನಡೆ ಇದೆಯಲ್ಲ, ಡ್ರೈವರ್ ಮಾಡಿರುವಂತಹ ಈ ಕೆಲಸ, ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಪಾಕ್ ಮತ್ತು ಭಾರತದ ನಡುವೆ ಯಾವ ಪರಿಸ್ಥಿತಿ ಇದೆ ಅಂತ ಗೊತ್ತು. ಇಂತಹ ಸಿಚುವೇಶನ್ ನಲ್ಲೂ ಕೂಡ ನೋಡಿ ಅವ್ರ ಬೇಳೆ ಹೇಗೆ ಬೇಯಿಸ್ಕೊಳ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ನಮಾಜ್ ಮಾಡ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಆ ಟೈಮ್ಗೆ ರೀಚ್ ಆಗಬೇಕು, ಬಟ್ ಆದ್ರೆ ಅಲ್ಲಿ ಪ್ರಯಾಣಿಕರಿದ್ದಾರೆ, ಎಲ್ಲರೂ ಇದ್ರೂ ಕೂಡ ಬಸ್ ಅನ್ನ ನಿಲ್ಲಿಸ್ಬಿಟ್ಟು ನಮಾಜ್ ಮಾಡ್ತಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಯಾಣಿಕರು ಎಲ್ಲರೂ ಇದ್ದಾರೆ, ಅವರೆಲ್ಲ ಇದ್ರೂ ಕೂಡ ಆ ಟೈಮಲ್ಲಿ ಬಸ್ ಅನ್ನ ನಿಲ್ಲಿಸಿ ನಮಾಜ್ ಮಾಡ್ತಿರುವಂತಹ ಕೆಲಸವನ್ನ ಈತ ಮಾಡಿದ್ದಾನೆ. ನೋಡಿ, ಇದು ಸಂಜೆ 5 ಗಂಟೆಗೆ ನಡೆದಿರುವಂತಹ ಘಟನೆ. ಸರ್ಕಾರಿ ವಾಹನವನ್ನ ನಿಲ್ಲಿಸಿ ನಮಾಜ್ ಮಾಡ್ತಿದ್ದಾನೆ. ಮುಸ್ಲಿಂ ಈ ಸಮುದಾಯಕ್ಕೆ ಸೇರಿದಂತವರು, ಸರ್ಕಾರಿ ನೌಕರ ಈತ. ಅಲ್ಲಿರುವಂತಹ ಸಾಕಷ್ಟು ಪ್ರಯಾಣಿಕರು ಆ ಬಸ್ ಒಳಗಡೆನೆ ಇದ್ದಾರೆ. ಆದ್ರೂ ಕೂಡ 5 ಗಂಟೆಗೆ ಕರೆಕ್ಟ್ ಆಗಿ ನಮಾಜ್ ಮಾಡುವಂತಹ ಸಮಯಕ್ಕೆ ಅಲ್ಲಿ ಬಸ್ ಅನ್ನ ನಿಲ್ಲಿಸ್ಬಿಟ್ಟು ನಮಾಜ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಯಾರೂ ಕೂಡ ಅದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಿದಿಲ್ಲ, ಸುಮ್ಮನೆ ನೋಡ್ಕೊಂಡಿದ್ದಾರೆ ಅಲ್ಲಿ. ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ್ದಾನೆ ಡ್ರೈವರ್. ಮಾರ್ಗ ಮಧ್ಯೆಯೇ ಬಸ್ ಅನ್ನ ನಿಲ್ಲಿಸಿ ಡ್ರೈವರ್ ನಮಾಜ್ ಮಾಡಿರುವಂತಹ ಘಟನೆ ಸಂಭವಿಸಿದೆ. ನಿನ್ನೆ ಸಂಜೆ ಹುಬ್ಬಳ್ಳಿ ಹಾವೇರಿ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಬಸ್ ಡ್ರೈವರ್ಗೆ ಈ ಒಂದು ನಡೆ ಇದೆಯಲ್ಲ, ಡ್ರೈವರ್ ಮಾಡಿರುವಂತಹ ಈ ಕೆಲಸ, ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಪಾಕ್ ಮತ್ತು ಭಾರತದ ನಡುವೆ ಯಾವ ಪರಿಸ್ಥಿತಿ ಇದೆ ಅಂತ ಗೊತ್ತು. ಇಂತಹ ಸಿಚುವೇಶನ್ ನಲ್ಲೂ ಕೂಡ ನೋಡಿ ಅವ್ರ ಬೇಳೆ ಹೇಗೆ ಬೇಯಿಸ್ಕೊಳ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ನಮಾಜ್ ಮಾಡ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಆ ಟೈಮ್ಗೆ ರೀಚ್ ಆಗಬೇಕು, ಬಟ್ ಆದ್ರೆ ಅಲ್ಲಿ ಪ್ರಯಾಣಿಕರಿದ್ದಾರೆ, ಎಲ್ಲರೂ ಇದ್ರೂ ಕೂಡ ಬಸ್ ಅನ್ನ ನಿಲ್ಲಿಸ್ಬಿಟ್ಟು ನಮಾಜ್ ಮಾಡ್ತಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಯಾಣಿಕರು ಎಲ್ಲರೂ ಇದ್ದಾರೆ, ಅವರೆಲ್ಲ ಇದ್ರೂ ಕೂಡ ಆ ಟೈಮಲ್ಲಿ ಬಸ್ ಅನ್ನ ನಿಲ್ಲಿಸಿ ನಮಾಜ್ ಮಾಡ್ತಿರುವಂತಹ ಕೆಲಸವನ್ನ ಈತ ಮಾಡಿದ್ದಾನೆ.
ನೋಡಿ, ಇದು ಸಂಜೆ 5 ಗಂಟೆಗೆ ನಡೆದಿರುವಂತಹ ಘಟನೆ. ಸರ್ಕಾರಿ ವಾಹನವನ್ನ ನಿಲ್ಲಿಸಿ ನಮಾಜ್ ಮಾಡ್ತಿದ್ದಾನೆ ಮುಸ್ಲಿಂ ಈ ಸಮುದಾಯಕ್ಕೆ ಸೇರಿದಂತವರು. ಸರ್ಕಾರಿ ನೌಕರ ಈತ. ಅಲ್ಲಿರುವಂತಹ ಸಾಕಷ್ಟು ಪ್ರಯಾಣಿಕರು ಆ ಬಸ್ ಒಳಗಡೆನೆ ಇದ್ದಾರೆ. ಆದ್ರೂ ಕೂಡ 5 ಗಂಟೆಗೆ ಕರೆಕ್ಟ್ ಆಗಿ ನಮಾಜ್ ಮಾಡುವಂತಹ ಸಮಯಕ್ಕೆ ಅಲ್ಲಿ ಬಸ್ ಅನ್ನ ನಿಲ್ಲಿಸ್ಬಿಟ್ಟು ನಮಾಜ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಯಾರೂ ಕೂಡ ಅದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸುವುದಿಲ್ಲ, ಸುಮ್ಮನೆ ನೋಡ್ಕೊಂಡಿದ್ದಾರೆ ಅಲ್ಲಿ. ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ್ದಾನೆ ಡ್ರೈವರ್. ಮಾರ್ಗ ಮಧ್ಯೆಯೇ ಬಸ್ ಅನ್ನ ನಿಲ್ಲಿಸಿ ಡ್ರೈವರ್ ನಮಾಜ್ ಮಾಡಿರುವಂತಹ ಘಟನೆ ಸಂಭವಿಸಿದೆ. ನಿನ್ನೆ ಸಂಜೆ ಹುಬ್ಬಳ್ಳಿ ಹಾವೇರಿ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಬಸ್ ಡ್ರೈವರ್ಗೆ ಈ ಒಂದು ನಡೆ ಇದೆಯಲ್ಲ, ಡ್ರೈವರ್ ಮಾಡಿರುವಂತಹ ಈ ಕೆಲಸ, ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಪಾಕ್ ಮತ್ತು ಭಾರತದ ನಡುವೆ ಯಾವ ಪರಿಸ್ಥಿತಿ ಇದೆ ಅಂತ ಗೊತ್ತು. ಇಂತಹ ಸಿಚುವೇಶನ್ ನಲ್ಲೂ ಕೂಡ ನೋಡಿ ಅವ್ರ ಬೇಳೆ ಹೇಗೆ ಬೇಯಿಸ್ಕೊಳ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ನಮಾಜ್ ಮಾಡ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಆ ಟೈಮ್ಗೆ ರೀಚ್ ಆಗಬೇಕು, ಬಟ್ ಆದ್ರೆ ಅಲ್ಲಿ ಪ್ರಯಾಣಿಕರಿದ್ದಾರೆ, ಎಲ್ಲರೂ ಇದ್ರೂ ಕೂಡ ಬಸ್ ಅನ್ನ ನಿಲ್ಲಿಸ್ಬಿಟ್ಟು ನಮಾಜ್ ಮಾಡ್ತಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಯಾಣಿಕರು ಎಲ್ಲರೂ ಇದ್ದಾರೆ, ಅವರೆಲ್ಲ ಇದ್ರೂ ಕೂಡ ಆ ಟೈಮಲ್ಲಿ ಬಸ್ ಅನ್ನ ನಿಲ್ಲಿಸಿ ನಮಾಜ್ ಮಾಡ್ತಿರುವಂತಹ ಕೆಲಸವನ್ನ ಈತ ಮಾಡಿದ್ದಾನೆ. ನೋಡಿ, ಇದು ಸಂಜೆ 5 ಗಂಟೆಗೆ ನಡೆದಿರುವಂತಹ ಘಟನೆ. ಸರ್ಕಾರಿ ವಾಹನವನ್ನ ನಿಲ್ಲಿಸಿ ನಮಾಜ್ ಮಾಡ್ತಿದ್ದಾನೆ ಮುಸ್ಲಿಂ ಈ ಸಮುದಾಯಕ್ಕೆ ಸೇರಿದಂತವರು. ಸರ್ಕಾರಿ ನೌಕರ ಈತ. ಅಲ್ಲಿರುವಂತಹ ಸಾಕಷ್ಟು ಪ್ರಯಾಣಿಕರು ಆ ಬಸ್ ಒಳಗಡೆನೆ ಇದ್ದಾರೆ. ಆದ್ರೂ ಕೂಡ 5 ಗಂಟೆಗೆ ಕರೆಕ್ಟ್ ಆಗಿ ನಮಾಜ್ ಮಾಡುವಂತಹ ಸಮಯಕ್ಕೆ ಅಲ್ಲಿ ಬಸ್ ಅನ್ನ ನಿಲ್ಲಿಸ್ಬಿಟ್ಟು ನಮಾಜ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಯಾರೂ ಕೂಡ ಅದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸುವುದಿಲ್ಲ, ಸುಮ್ಮನೆ ನೋಡ್ಕೊಂಡಿದ್ದಾರೆ ಅಲ್ಲಿ. ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ನಮಾಜ್ ಮಾಡಿದ್ದಾನೆ ಡ್ರೈವರ್. ಮಾರ್ಗ ಮಧ್ಯೆಯೇ ಬಸ್ ಅನ್ನ ನಿಲ್ಲಿಸಿ ಡ್ರೈವರ್ ನಮಾಜ್ ಮಾಡಿರುವಂತಹ ಘಟನೆ ಸಂಭವಿಸಿದೆ. ನಿನ್ನೆ ಸಂಜೆ ಹುಬ್ಬಳ್ಳಿ ಹಾವೇರಿ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಬಸ್ ಡ್ರೈವರ್ಗೆ ಈ ಒಂದು ನಡೆ ಇದೆಯಲ್ಲ, ಡ್ರೈವರ್ ಮಾಡಿರುವಂತಹ ಈ ಕೆಲಸ, ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಪಾಕ್ ಮತ್ತು ಭಾರತದ ನಡುವೆ ಯಾವ ಪರಿಸ್ಥಿತಿ ಇದೆ ಅಂತ ಗೊತ್ತು. ಇಂತಹ ಸಿಚುವೇಶನ್ ನಲ್ಲೂ ಕೂಡ ನೋಡಿ ಅವ್ರ ಬೇಳೆ ಹೇಗೆ ಬೇಯಿಸ್ಕೊಳ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿ ನಮಾಜ್ ಮಾಡ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಆ ಟೈಮ್ಗೆ ರೀಚ್ ಆಗಬೇಕು, ಬಟ್ ಆದ್ರೆ ಅಲ್ಲಿ ಪ್ರಯಾಣಿಕರಿದ್ದಾರೆ, ಎಲ್ಲರೂ ಇದ್ರೂ ಕೂಡ ಬಸ್ ಅನ್ನ ನಿಲ್ಲಿಸ್ಬಿಟ್ಟು ನಮಾಜ್ ಮಾಡ್ತಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಯಾಣಿಕರು ಎಲ್ಲರೂ ಇದ್ದಾರೆ, ಅವರೆಲ್ಲ ಇದ್ರೂ ಕೂಡ ಆ ಟೈಮಲ್ಲಿ ಬಸ್ ಅನ್ನ ನಿಲ್ಲಿಸಿ ನಮಾಜ್ ಮಾಡ್ತಿರುವಂತಹ ಕೆಲಸವನ್ನ ಈತ ಮಾಡಿದ್ದಾನೆ.